ಮಂಗಳೂರಿನ ಹಳೆ ಬಂದರು ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸಿ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ಆದಾಯವನ್ನು ತಂದುಕೊಡುವ ಪ್ರಮುಖ ಪೋರ್ಟ್ ಆಗಿದೆ. ಆದರೆ ಇಲ್ಲಿ ಹಲವು ವರ್ಷಗಳಿಂದ ಹೂಳೆತ್ತದೇ ಇರುವ ಕಾರಣ ದೋಣಿ ಹಾಗೆಯೇ ಹಡಗುಗಳ ಸುಗಮ ಸಂಚಾರಕ್ಕೆ ತೊಂದರೆ ಆಗ್ತಿದೆ. ಇದೀಗ ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಪ್ರವಾಸಿ ಹಡಗು ಪ್ರಾರಂಭಕ್ಕೂ ಇದು ಹಿನ್ನಡೆ ಆಗ್ತಾ ಇದೆ. ಈ ಹಳೆ ಬಂದರಿನ ಮೂಲಕ ಕೋಟ್ಯಾಂತರ ಮೌಲ್ಯದ ಸರಕು ರಫ್ತಾಗುತ್ತಿದೆ. ಸಮುದ್ರದಿಂದ ಫಲ್ಗುಣಿ ನದಿ ಮೂಲಕ ಬಂದರಿಗೆ ಸಂಪರ್ಕಿಸುವಂಥ ದಾರಿಯಲ್ಲಿ ಹೂಳು ತುಂಬಿಕೊಂಡಿದೆ. ಹಲವು ಸಮಯದಿಂದ ಡ್ರೆಡ್ಜಿಂಗ್ ಮಾಡಿ ಹೂಳು ತೆಗೆಯುವಂಥ ಯಾವುದೇ ನಡೆದಿಲ್ಲ. ಹಾಗೆಯೇ ಆ ಕಾರಣದಿಂದಾಗಿ ದೋಣಿ ಹಡಗುಗಳ ಸುಗಮ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ. ಈಗಾಗಲೇ ಹೂಳೆತ್ತಲು 8 ಬಾರಿ ಟೆಂಡರ್ ಕರೆದರೂ ಕೂಡ ಟೆಂಡರ್ ಷರತ್ತು ಪಾಲಿಸುವ ಕಂಪನಿಗಳ ಕೊರತೆಯಿಂದ ರದ್ದಾಗ್ತಾ ಇದೆ. ಇದೇ ರೀತಿ ಹೂಳು ಹೆಚ್ಚಾದರೆ ಮೀನುಗಾರಿಕಾ ಬೋಟ್ ಸಂಚಾರಕ್ಕೂ ಕೂಡ ತೊಂದರೆ ಆಗಲಿಕ್ಕಿದೆ. ಹೀಗಾಗಿ ಹೂಳೆತ್ತುವ ಕಾರ್ಯಕ್ಕೆ ಶೀಘ್ರವೇ ಮುಂದಾಗಬೇಕು ಎಂಬ ಆಗ್ರಹ ಕೇಳಿ ಬರ್ತಾ ಇದೆ.